ಹಾಯ್ ಹಲೋ ಎವ್ರಿವನ್, ಐ ಆಮ್ ಡಾಕ್ಟರ್ ಸುನಿಲ್, ಯೋರ್ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್. ರ್ಯಾಷಸ್ ಅನ್ನೋದು ಮಕ್ಕಳಲ್ಲಿ ಎಲ್ಲ ಏಜ್ ಗ್ರೂಪಲ್ಲಿ ವೆರಿ ಕಾಮನ್ ಇರುತ್ತೆ. ಬಟ್ ನಾನು ಇವತ್ತು ಹೇಳೋ ರ್ಯಾಷಸ್ ನಿಮ್ಮ ಮಗುದಲ್ಲಿ ಏನಾದರೂ ಕಾಣಿಸ್ಕೊಂಡಿದ್ದಲ್ಲಿ ಯು ಶುಡ್ ಇಮ್ಮಿಡಿಯೇಟ್ಲಿ ಕನ್ಸಲ್ಟ್ ಯುವರ್ ಪೀಡಿಯಾಟ್ರಿಷಿಯನ್. ಬಿಕಾಸ್ ಈ ರ್ಯಾಷಸ್ ಅನ್ನೋದು ತುಂಬ ಡೇಂಜರ್ ಇರುತ್ತೆ. ನೀವು ಡಾಕ್ಟರ್ನ, ಪ್ರಿಫರಬಲಿ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಬೇಕು. ಫಾರ್ ಮೋರ್ ಸಚ್ ವಿಡಿಯೋಸ್ ಫಾಲೋ ದಿಸ್ ಅಕೌಂಟ್. ಥ್ಯಾಂಕ್ ಯು. ಈ ಥರ ರ್ಯಾಶ್, ಇದನ್ನ ಮೆನಿಂಗೋಕಾಕಲ್ ರ್ಯಾಶ್ ಅಂತಾರೆ. ಇದು ಎಲ್ಲಿರುತ್ತೆ ಅಂತಂದರೆ ಚೆಸ್ಟ್ ಮೇಲೆ ಇರುತ್ತೆ, ಅಬ್ಡಾಮಿನ್ ಮೇಲೆ ಇರುತ್ತೆ, ಬ್ಯಾಕಲ್ಲಿ ಇರುತ್ತೆ, ಲೆಗ್ಸ್ ಹ್ಯಾಂಡ್ಸಲ್ಲಿ ಇರುತ್ತೆ. ಇದು ಮಗುವಲ್ಲಿ ಫೀವರ್, ನೆಕ್ ಸ್ಟಿಫ್ನೆಸ್ ಅಂದರೆ ತುಂಬ ಹೈ ಗ್ರೇಡ್ ಫೀವರ್ ಬರ್ತಾ ಇದೆ, ಕತ್ತು ತುಂಬ ಸ್ಟಿಫ್ ಆಗಿದೆ ಆ್ಯಂಡ್ ಮಗು ತುಂಬ ಸುಸ್ತಾಗ್ಬಿಟ್ಟಿದೆ ಅಂತಂದರೆ ಇಮ್ಮಿಡಿಯೇಟ್ಲಿ ಕನ್ಸಲ್ಟ್ ಯುವರ್ ಡಾಕ್ಟರ್. ಇದು ಬ್ಯಾಕ್ಟೀರಿಯಾ, ಮೆನಿಂಗೋಕಾಕಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರುತ್ತೆ, ಲೈಫ್ ಥ್ರೆಟನಿಂಗ್. ಅಂದರೆ ಇದು ಡಿಲೇ ಮಾಡಿದಷ್ಟು ಮಗು ಪ್ರಾಣಕ್ಕೆ ತೊಂದರೆ ಇರುತ್ತೆ. ಇದನ್ನು ಆಂಜಿಯೋಎಡಿಮಾ ಅನಫೈಲಾಕ್ಸಿಸ್ ಅಂತ ಕರೀತಾರೆ. ಮಗು ಏನಾದರೂ ಮಿಲ್ಕ್ ಕುಡ್ದಾದ್ಮೇಲೆ, ಸೋಯಾಬೀನ್ ತಿಂದಾದ್ಮೇಲೆ, ಇಲ್ಲಾಂದರೆ ಸೀ ಫುಡ್ ತಿಂದಾದ್ಮೇಲೆ, ಪೀನಟ್ಸ್ ತಿಂದಾದ್ಮೇಲೆ, ಏನಾದರೂ ತಿಂದಾದ್ಮೇಲೆ ಅಲರ್ಜಿ ಥರ ಆಗಿದೆ, ಫುಲ್ ಕೆರೆತ ಬಂದಿದೆ ಮೈಯೆಲ್ಲ, ಮತ್ತು ತುಟಿಯೆಲ್ಲ ಊದ್ಕೊಂಡ್ಬಿಟ್ಟಿದೆ, ಕಣ್ಣು ಊದ್ತಾ ಬಂದಿದೆ, ಫೇಸ್ ಎಲ್ಲ ಊದ್ಕೊಂಡಿದೆ ಅಂದರೆ ಇಮ್ಮಿಡಿಯೇಟ್ಲಿ ಕನ್ಸಲ್ಟ್ ಯುವರ್ ಡಾಕ್ಟರ್. ಯಾಕಂದರೆ ಅದು ಊತ ಎಲ್ಲ ಬಂದಾದ್ಮೇಲೆ ನೆಕ್ಸ್ಟ್ ಉಸಿರಾಟಕ್ಕೆ ತೊಂದರೆ, ಅಲ್ಲಿ ಕೂಡ ಊತ ಆಗ್ಬಿಡುತ್ತೆ, ಸಡನ್ನಾಗಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮಗು ಮಾತಾಡೋದಕ್ಕಾಗೋದಿಲ್ಲ, ಉಸಿರಾಡೋದಕ್ಕೂ ಆಗೋದಿಲ್ಲ. ಅದು ಲೈಫ್ ಥ್ರೆಟನಿಂಗ್. ಇಮಿಡಿಯೇಟ್ಲಿ ಕನ್ಸಲ್ಟ್ ಯುವರ್ ಡಾಕ್ಟರ್. ಈ ಥರ ರ್ಯಾಷಸ್ ಏನಾದರೂ ಮಕ್ಕಳಲ್ಲಿ, ಎಸ್ಪೆಷಲಿ ಲೆಸ್ ದೆನ್ 5 years ಚಿಲ್ಡ್ರನಲ್ಲಿ ಏನಾದರೂ ಕಾಣಿಸ್ಕೊಂಡಿದ್ದಲ್ಲಿ ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಇದು ಮೀಸಲ್ಸ್ ರ್ಯಾಶ್. ಮೀಸಲ್ಸ್ ರ್ಯಾಶ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಫೇಸ್, ನೆಕ್, ಇಯರ್ಸ್ ಹಿಂದ್ಗಡೆ ಇಲ್ಲಿ ರ್ಯಾಶ್ ಸ್ಟಾರ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಬಾಡಿಗೆ, ಫುಲ್ ಬಾಡಿಗೆ ಸ್ಪ್ರೆಡ್ ಆಗುತ್ತೆ. ಟೈನಿ ರೆಡ್ ಕಲರ್ ರ್ಯಾಶ್ ಇರುತ್ತೆ. ಫುಲ್ ಸ್ಪ್ರೆಡ್ ಆಗ್ತಾ ಏನಾಗುತ್ತೆ, ರ್ಯಾಷಸ್ ಒಂದಕ್ಕೊಂದು ಜಾಯಿನ್ ಥರ ಆಗುತ್ತೆ. ಇದು ಮೀಸಲ್ಸ್ ರ್ಯಾಶ್. ಫೀವರ್, ಕೋಲ್ಡ್, ಕಾಫ್ ಬಂದಾದ್ಮೇಲೆ ಒಂದು 3 daysಗೆ ಈ ಥರ ರ್ಯಾಶ್ ಡೆವಲಪ್ ಆಗುತ್ತೆ. ಇದು ತುಂಬ ಡೇಂಜರಸ್ ಮಕ್ಕಳಲ್ಲಿ. ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್.